ಕೆಲವು ವಿಷಯಗಳ ಕೆಲವು ಕ್ವಶನ್ಗಳಿಗೆ ಗ್ರೇಸ್ ಮಾರ್ಕ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಆ ಗ್ರೇಸ್ ಮಾರ್ಕ್ಸ್ ಡೀಟೇಲ್ಸ್ ಏನಿದೆ ಅದನ್ನು ಕೂಡ ಈ PDF ಗಳಿಂದ ನೀವು ತಿಳಿದುಕೊಳ್ಬಹುದು. ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಕೆದವರು KCET ಎಕ್ಸಾಮ್ ಬರೆದ ವಿದ್ಯಾರ್ಥಿಗಳಿಗೆ ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನ ನೀಡಿದ್ದಾರೆ. ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನ ನೀಡಿದ್ದಾರೆ, ಸರಿನಾ? ನಂತರ ಶಿಕ್ಷಣ ಇಲಾಖೆಯಿಂದ ಬರುವಂತಹ ಎಲ್ಲ ಅಪ್ಡೇಟ್ಗಳನ್ನ ನಿಮಗೆ ಆದಷ್ಟು ಬೇಗ ತಿಳಿಸ್ತೀವಿ. ನಮ್ಮ ವರ್ಕ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ನಿಮ್ಮ ಸಪೋರ್ಟ್ ಅನ್ನ ತಿಳಿಸಿ. ಸರಿ, ಈಗ ವಿಷಯವನ್ನು ತಿಳ್ಕೊಳ್ತಾ ಹೋಗೋದಾದ್ರೆ KCET ಎಕ್ಸಾಮ್ ಆಲ್ರೆಡಿ ಆಗಿದೆ. ನಂತರ ಪ್ರತಿ ವರ್ಷ KCET ಎಕ್ಸಾಮ್ ಆದ್ಮೇಲೆ ಮುಂದಿನ 1 ರಿಂದ 2 ದಿನದಲ್ಲಿ ಅಫಿಷಿಯಲ್ ಕೀ ಆನ್ಸರ್ಸ್ ಅನ್ನ ರಿಲೀಸ್ ಮಾಡ್ತಿದ್ರು. ಬಟ್ ಈ ವರ್ಷ ರಿಲೀಸ್ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ಔಟ್ ಆಫ್ ಸಿಲೆಬಸ್ ಇಂದ ತುಂಬಾ ಕ್ವಶನ್ಸ್ ಬಂದಿತ್ತು, ಸರಿನಾ? ಆ ತುಂಬಾ ಕ್ವಶನ್ ಬಂದಿರೋ ಕಾರಣಕ್ಕಾಗಿ ಸೊ ಔಟ್ ಆಫ್ ಸಿಲೆಬಸ್ ಇಂದ ಬಂದಿರುವಂತಹ ಕ್ವಶನ್ಗಳು ಯಾವುದು, ಸೊ ಅದನ್ನ ಅನಲೈಸ್ ಮಾಡಲಿಕ್ಕೆ, ನಂತರ ಅದಕ್ಕೆ ಸಂಬಂಧ ಯಾವ ಡಿಸಿಷನ್ ತೆಗೆದುಕೊಳ್ಬೇಕು, ಇದಕ್ಕೆ ಸಂಬಂಧಿಸಿದಂತೆ ಡಿಸ್ಕಸ್ ಮಾಡಿ ಈಗ ಅಫಿಷಿಯಲ್ ಕೀ ಆನ್ಸರ್ಸ್ ಅನ್ನ ರಿಲೀಸ್ ಮಾಡಿದ್ದಾರೆ. ಈಗ ಆ ಒಂದು ಅಫಿಷಿಯಲ್ ಕೀ ಆನ್ಸರ್ಸ್ ಏನಿದೆ ಅದನ್ನ ವಿದ್ಯಾರ್ಥಿಗಳು ಅಂದ್ರೆ ನೀವೆಲ್ಲರೂ ಕೂಡ ನಮ್ಮ KEA ದವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ kea.ka.nic.in ಇಲ್ಲಿದ್ರೆ cetonline.karnataka.gov.in ಈ ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡ್ಕೊಳ್ಬಹುದು. ಓಕೆನಾ? ನಂತರ ಈಗ ಅಫಿಷಿಯಲ್ ಕೀ ಆನ್ಸರ್ಸ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಅಲ್ಲಿ ಔಟ್ ಆಫ್ ಸಿಲೆಬಸ್ ಇಂದ ಏನು ಕ್ವಶನ್ ಬಂದಿತ್ತು, ಈಗ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಈ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಔಟ್ ಆಫ್ ಸಿಲೆಬಸ್ ಇಂದ ಕ್ವಶನ್ಸ್ ಬಂದಿತ್ತು. ಎಷ್ಟು ತಿಳ್ಕೊಳ್ಳೋದಾದ್ರೆ ಫಿಸಿಕ್ಸ್ ಅಲ್ಲಿ 9 ಕ್ವಶನ್ ಔಟ್ ಆಫ್ ಸಿಲೆಬಸ್ ಇಂದ ಬಂದಿತ್ತು. ಹಾಗೆ ಕೆಮಿಸ್ಟ್ರಿಯಲ್ಲಿ 15 ಕ್ವಶನ್, ನಂತರ ಬಯಾಲಜಿಯಲ್ಲಿ 15 ಕ್ವಶನ್, ಮ್ಯಾಥಮೆಟಿಕ್ಸ್ ನಲ್ಲಿ 11 ಕ್ವಶನ್ ಔಟ್ ಆಫ್ ಸಿಲೆಬಸ್ ಇಂದ ಬಂದಿತ್ತು. ಸೊ ಔಟ್ ಆಫ್ ಸಿಲೆಬಸ್ ಇಂದ ಏನು ಕ್ವಶನ್ ಬಂದಿತ್ತು ಅದಕ್ಕೆ EX ಅಂತ ಕೊಟ್ಟಿದ್ದಾರೆ. ನೀವು ಆ ಒಂದು ಕೀ ಆನ್ಸರ್ಸ್ ಅಲ್ಲಿ EX ಅಂತ ನೋಡ್ತೀರಾ, ಅದು ಔಟ್ ಆಫ್ ಸಿಲೆಬಸ್ ಇಂದ ಬಂದಿರುವಂತಹ ಕ್ವಶನ್ ಆಗಿರುತ್ತೆ. ಸೊ ಅದಕ್ಕೆ ಯಾವುದೇ ರೀತಿಯ ಮಾರ್ಕ್ಸ್ ಅನ್ನ ನೀಡಿರೋದಿಲ್ಲ. ಅಂದ್ರೆ ನೀವು ಸರಿಯಾಗಿ ಮಾರ್ಕ್ಸ್ ಬಂದರೂ ಕೂಡ ಅದಕ್ಕೆ ಮಾರ್ಕ್ಸ್ ಕೊಡೋದಿಲ್ಲ. ಈ ರೀತಿ ಇರುತ್ತೆ. ಆ ಕ್ವಶನ್ ಅನ್ನೇ ಆ ಒಂದು ಕ್ವಶನ್ ಪೇಪರ್ ಇಂದ ರಿಮೂವ್ ಮಾಡಿಬಿಟ್ಟಿರ್ತಾರೆ, ಅಥವಾ ಆ ಕ್ವಶನ್ ಅನ್ನ ಕನ್ಸಿಡರ್ ಮಾಡಲ್ಲ. ಆ ರೀತಿ ಮೀನಿಂಗ್. ಓಕೆನಾ? EX ಅಂತ ಹೇಳಿದ್ರೆ ಅದಂತರ ಅಫಿಷಿಯಲ್ ಕೀ ಆನ್ಸರ್ಸ್ ಅನ್ನ ಈಗಾಗಲೇ ಹೇಳಿದ್ರೆ ರಿಲೀಸ್ ಮಾಡಿದರೆ ಡೌನ್ಲೋಡ್ ಮಾಡ್ಕೊಳ್ಬಹುದು ಅಫಿಷಿಯಲ್ ವೆಬ್ಸೈಟ್ ಇಂದ. ನಂತರ ಯಾವುದಾದ್ರೂ ವಿದ್ಯಾರ್ಥಿಗಳು ಈ ಒಂದು ಅಫಿಷಿಯಲ್ ಕೀ ಆನ್ಸರ್ಸ್ಗೆ ಸಂಬಂಧಿಸಿದಂತೆ ಕೂಡ ಅಬ್ಜೆಕ್ಷನ್ ಅನ್ನ ಸಲ್ಲಿಸೋದಿದ್ರೆ ಅದಕ್ಕೂ ಕೂಡ ಅವಕಾಶ ಇರುತ್ತೆ. ಏಪ್ರಿಲ್ 30 ಅಂದ್ರೆ ನಾಳೆಯಿಂದ ಮೇ 7, 2024 ಮುಂಜಾನೆ 11 ಗಂಟೆವರೆಗೆ ಅಬ್ಜೆಕ್ಷನ್ ಅನ್ನ ಸಲ್ಲಿಸಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ನಂತರ ರ್ಯಾಂಕಿಂಗ್ ಬಗ್ಗೆ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಬರುತ್ತೆ. ಬಂದ ನಂತರ ಆದಷ್ಟು ಬೇಗ ತಿಳಿಸ್ತೀವಿ. ಸೊ ಆ ವಿಡಿಯೋಗಳು ನಿಮಗೆ ಬೇಗ ತಲುಪಬೇಕು. ಇವುಗಳು ತಪ್ಪದೆ ಲೈಕ್ ಮಾಡಿರ್ತೀರ, ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನಮ್ಮ ಚಾನಲನ್ನು. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.